ಇದು ನನಗೆ ಬೇಕಿತ್ತ ಮೈಕು ಈ ಸಮಯದಲ್ಲಿ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಏನು ಹೇಳ್ಬೇಕೆಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಕಡೆಯದಾಗಿ ಇವ್ನು ಮುಗಿಸಿದ್ರೆ ಸಾಕಪ್ಪ ಹೊರಡೋಣ ಅಂತ ಎಲ್ಲರೂ ಕಾಯ್ತಾರೆ. ಏನೋ ಗೊತ್ತು, ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಯಾವಾಗಲೂ. ಬಟ್ ಅಯೋಗ್ಯ 2ಗೆ ನಿರ್ಮಾಪಕರ ಸಾಲು ತುಂಬಾ ದೊಡ್ಡದಿತ್ತು. ನಾವು ಇಷ್ಟ ಆಗ್ತೀವಿ, ಅಷ್ಟಾಗ್ತೀವಿ, ಹಿಂಗಾಗ್ತೀವಿ, ಹಂಗಾಗ್ತೀವಿ ಅನ್ನೋರು 10 ಕೋಟಿ 15 ಕೋಟಿ ಎಷ್ಟು ಬೇಕಾಗ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ ಇದ್ರು. ಆದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಷನೇಟ್ ಆಗಿ ಮಾಡ್ಬೇಕು ಸಿನಿಮಾ. ಆ ಸಿನಿಮಾ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ಬೇಕು. ಇದು ಅಯೋಗ್ಯ 2 ಅಂದ್ರೆ ಎಲ್ಲ ಡಬಲ್. ರೆಮ್ಯುನರೇಷನ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅಥವಾ ಆರ್ಟಿಸ್ಟ್ಗಳು ಇರ್ಬೋದು, ಇವತ್ತು ಅವ್ರ ಪೇಮೆಂಟ್ಗಳಾಗ್ಬೋದು, ಎಲ್ಲವೂ ಡಬಲ್. ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ ಬರುವಂತ ಕೆಪಾಸಿಟಿ ಆ ಇಂಜಿನ್ಗೆ ಫ್ಯೂಯಲ್ ಹಾಕುವಂತ ಕೆಪಾಸಿಟಿ ಒಬ್ರು ಬೇಕು. ಹಾಕಿ ಅಲ್ಲಿ ತಂದೆ ಒಂದಷ್ಟು, ಇಲ್ಲಿ ತಂದೆ ಒಂದಷ್ಟು, ಇಲ್ಲಿಂದ ತಂದೆ, ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ, ಮಾಡಕ್ಕಾಗ್ತಲ್ಲಪ್ಪ, ಇದು ಬೇಡ. ನಾವು ಸುಮಾರು ಸಿನಿಮಾದಲ್ಲಿ ಅದು ನೋಡಿದೀವಿ. ಅದಕ್ಕೆ ನಾನು ಮಹೇಶ್ ಒಂದು ವರ್ಷದಿಂದ ಈ ಸ್ಕ್ರಿಪ್ಟ್ ಆದ್ರೂ ಕಾಯ್ತಾ ಇದ್ವಿ, ಯಾರು 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 ಅಂತ. ತುಂಬಾ ಯಾರ್ಯಾರ ಕೈಗೆ ಹೋಗ್ಬೇಕಾಗಿತ್ತು ಈ ಪ್ರಾಜೆಕ್ಟ್. ಅದೆಲ್ಲ ತಪ್ಪಿಸ್ಕೊಂಡು ಆಕ್ಚುಲಿ ರಚಿತ್ ಅವ್ರು ನನ್ಗೊಂದ್ಸಲ ಹೇಳಿದ್ರು, ಈ ತರ ಮುನೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ. ನಾನು ಮಹೇಶ್ ಇಬ್ರು ನಾ ಮಹೇಶ್ ಹೇಳಿದ್ರು, ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ, ಪ್ರೊಡ್ಯೂಸರ್ ಅಡ್ವಾನ್ಸ್ ತಗೊಂಡಿದ್ದೀನಿ, ಬೇಡ ಅನ್ನೋ ತರದ್ ಮಾತುಕತೆ ಆಯ್ತು. ಅದಾದ್ಮೇಲೆ ಮುನೇಗೌಡರು ಬರಲಿ ಒಂದ್ಸಲ ಮಾತಾಡೋಣ ನೋಡೋಣ. ಮುನೇಗೌಡರು ಬಂದ ತಕ್ಷಣ ನಾನು 5 ನಿಮಿಷ ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಬಟ್ 5 ನಿಮಿಷ ಅದ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ. 5 ನಿಮಿಷ ಅದು ಏನು ಖಡಕ್ ಆಗಿ ಮಾತಾಡಿದ್ರು ಅಂತಂದ್ರೆ, ಸರ್ ಎಷ್ಟಾಗುತ್ತೆ, ಇಷ್ಟಾಗುತ್ತೆ ಸರ್, ಸರ್ ಹಿಂಗಾಗುತ್ತೆ, ಮಾಡ್ತೀರಾ ಸರ್, ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಮಾಡೇ ಮಾಡ್ತೀನಿ, ನಿಮ್ಗೆ ಡೌಟ್ ಬೇಡ, ಮಾಡೋಣ, ಈ ಪ್ರಾಜೆಕ್ಟ್ ನಡೀರಿ. ಈ ಖಡಕ್ ಆಗಿರೋ ಮಾತುಗಳು, ಈ ಧೈರ್ಯ, ಈ ಪ್ಯಾಷನ್, ಅಷ್ಟೇ ದುಡ್ಡು ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ವ್ಯಕ್ತಿ ಬೇಕಿತ್ತು ನಮಗೆ. ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮ್ಗೆ ಎಲ್ರಿಗೂ ಒಂದು ಧೈರ್ಯ ಬಂತು, ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ ನಿಂತ್ಕೊಂಡೋಣ ಅಂತ. ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ದಾನೆ ಆ ಫಸ್ಟ್ ವಿಡಿಯೋ ಶೂಟ್ಗೆ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಇನ್ ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂತ ಪ್ಯಾಷನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಯಾವ್ದಿದೆಯೋ ಆ ಸಾಲಿನಲ್ಲಿ ನಿಲ್ಲಿ ಅವರು. ಅಂಡ್ ಅವ್ರ SVC ಸಿನಿಮಾ ಇನ್ನು ಮುಂದಕ್ಕೆ ಹೋಗ್ಲಿ, ಬೇರೆ ಲೆವೆಲ್ ಬೆಳೀಲಿ ಅಂತ ಹಾರೈಸ್ತೀನಿ. ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗ್ಲಿ, ಸಾರಿ ಭುವನಂ ಗಗನಂ ಅದು ಚೆನ್ನಾಗಾಗ್ಲಿ. ಅಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ, ಮಾಸ್ತಿ ಅವರು, ಅಂಡ್ ಚೇತು, ಅಂಡ್ ಸುಂದರ್ರಾಜ್ ಅವರು, ಅಂಡ್ ನಮ್ಮ ಅರುಣಾ ಬಾಲರಾಜು, ಮಂಜು, ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ. ಹೊಸದಾಗಿ ವಿಶ್ವ ಅಂಡ್ ಮಂಜು ಜಾಯ್ನ್ ಆಗಿದ್ದಾರೆ. ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಫರ್, ಆ ನಂಬಿಕೆ ನನಗಿದೆ. ಶಾಖಾಹಾರದಲ್ಲಿ ಅವರ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿತ್ತು ನನಗೆ. ಅವರ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದೀವಿ. ಅಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು, ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ. ಅರ್ಜುನ್ ಜನ್ಯ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ. ಅಯೋಗ್ಯ ಫಸ್ಟ್ ಪಾರ್ಟ್, ಒಂದು ನನ್ನ ರಚಿತ ಅವರ ಕಾಂಬಿನೇಷನ್, ಎರಡನೇದು ನಿರ್ದೇಶಕರು, ಮೂರನೇದು ಚೇತು, ನಾಲ್ಕನೇದು ಅರ್ಜುನ್ ಜನ್ಯ, ಐದನೇದು ಆ ಸಿನಿಮಾಟೋಗ್ರಫರು, ಆರನೇದು ಆ ನಿರ್ಮಾಪಕರು TR ಚಂದ್ರಶೇಖರ್ ಅವರು. ಇವತ್ತು ಅವ್ರು ಮಾಡಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ, ಆದ್ರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು. ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ನನ್ನ ಎಲ್ಲಾ ನಿರ್ಮಾಪಕರ ಬಗ್ಗೆನೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಈ ಸಿನಿಮಾ ಅಯೋಗ್ಯ 2 ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಅಂದ್ರೆ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ. ಥಿಯೇಟರ್ ಒಳಗಡೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದೇ ಬೇಡ. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ನಾವು ಮಾಡ್ತೀವಿ, 100% ಆ ಜವಾಬ್ದಾರಿ ನಾವು ಹೊರ್ತೀವಿ. ಅದು ನಮ್ಮ ಟ್ರೈಲರ್ ಲಾಂಚ್ ಅಲ್ಲಿ ಆಗ್ಬೋದು, ಸಕ್ಸಸ್ ಮೀಟ್ ಅಲ್ಲಿ ಆಗ್ಬೋದು, ಇದೇ ಮಾತ್ರ ಉಳಿಸ್ಕೋತೀವಿ. ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಇದನ್ನ ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ, ಆ ಡಬಲ್ ಕೊಟ್ಟೆ ಕೊಡ್ತೀವಿ. ಆ ಕ್ವಾಲಿಟಿ ಆಗ್ಲಿ, ಆ ಕಂಟೆಂಟ್ ಆಗ್ಲಿ, ಆ ಲೆವೆಲ್ ಎತ್ಕೊಂಡು ಹೋಗ್ತೀವಿ ಸಿನಿಮಾ. ಅಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕರು, ತುಂಬಾ ಹಸಿವಿರೋನು, ತುಂಬಾ ಒತ್ತಾಡ್ಕೊಂಡು ಕೆಲಸ ಮಾಡುವಂತವನು, ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ. ಇದೊಂದು ಪೋಸ್ಟರ್ ಡಿಸೈನ್ ಆಗಬೇಕು ಅಂತಂದ್ರೆ ಅವನು ರಪ್ಪಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ. ಬೇರೆ ಡೈರೆಕ್ಟರ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ನೋಡ್ರಿ, ಅವನು ನನ್ನ ಫೋಟೋ ಶೂಟ್ ಅಂತಂದ, ಆಗ್ಲೇ ಫೋಟೋಸ್ ತೆಗೆದವನೆ, ಆಗ್ಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪಂತ, ಆಗ್ಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ. ಆ ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ ಮಾಡಿ ಸರ್ ಇಲ್ಲೊಂದು ಮೇಕಿಂಗ್ ಮಾಡೋಣ ಸರ್ ಅಂತಾನೆ. ಅದು ಬೇಕು, ಸಿನಿಮಾ ನೆಬ್ಬಿಸ್ಬೇಕು ಅಂದ್ರೆ ಅದು ಬೇಕು. ಸೋಬರ್ ಆಗಿದ್ರೆ ಆಗಲ್ಲ ಸಿನಿಮಾ, ಇದಳಲ್ಲ. ಇವತ್ತಿನ ಮಾರ್ಕೆಟ್ ಅಲ್ಲಿ ಕಿರ್ಚ್ಬೇಕು ಜೋರಾಗಿ. ಹೌದು, ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ, ಕನ್ನಡಕ್ಕೆ ಬೇಕು ನಿರ್ದೇಶಕರು. ನಮ್ಮ ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ, ನನ್ನ ಆಸೆ ಅದು. ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ, ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ. ನಾವು ಇಲ್ಲಿಂದ ಎಲ್ಲ ಕಡೆ ಮುಟ್ಟಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಅಂಡ್ ಅಫ್ಕೋರ್ಸ್ ನನ್ನ ಪ್ರೀತಿಯ ರಚಿತಾರಾಮ್ ಅವರು, ನಂದವ್ರದ್ದು ಯಾವಾಗಲೂ ಏನೋ ಖುಷಿಗೆ ಜಗಳ ಆಗ್ತಾ ಇರುತ್ತೆ.
ಅಂಡ್ ಇಬ್ರು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ. ಅಫ್ಕೋರ್ಸ್ 3ನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ಅಫ್ಕೋರ್ಸ್ ರಚಿತಾ ಅವರು ಅವತ್ತಿಂದ ಇವತ್ತು ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ, ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು. ಈಗ ಎಲ್ರಿಗೂ ಗಂಡು ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ, ಹೆಣ್ಮಕ್ಳು ಇಡ್ಲಿ ಬಿಡಿ, ಇಟ್ಕೊಳ್ಳಿ ಬಿಡಿ, ಅಂಡ್ ಅದು ಚೆನ್ನಾಗಿರ್ಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ. ಅಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ 10 ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ಅಂಡ್ ಸಿಕ್ಕಿದೆ. ಅದು ಒಳ್ಳೇದಾಗಲಿ. ಈ ನಮ್ಮ ಸಿನಿಮಾ ಮುಖಾಂತರ ಅವ್ರ ಟೈಟ್ಲ್ ಸದಾಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ.